ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಬೆಳೆ ವಿಮೆ ಮಾಡಲು ಬೇಕಾಗುವಂಥ ದಾಖಲೆಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಒಂದು ಜಮೀನಿಗೆ ಈ ಒಂದು ಕ್ರಾಪ್ ಇನ್ಸೂರೆನ್ಸ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರೆ ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು, ಈ ಒಂದು ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬೇಕಾಗುವಂಥ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಬೇಕು. ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬೇಕು ಮತ್ತು ಆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಅಂದಾಗ ಮಾತ್ರ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಜಮೀನ ಪಾಣಿ ಬೇಕಾಗುತ್ತೆ. RTC ಅಂತ ಏನು ಕರಿತೀವಿ, ಜಮೀನಿನ ಪಾಣಿ ಬೇಕು. ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಬ್ಯಾಂಕ್ ಪಾಸ್ಬುಕ್, ಆಧಾರ್ NPCI ಲಿಂಕ್ ಇರುವಂಥ ಬ್ಯಾಂಕ್ ಪಾಸ್ಬುಕ್ಕೇ ಬೇಕಾಗುತ್ತೆ. ಮತ್ತು ಸ್ವಯಂ ಘೋಷಣಾ ಪತ್ರ ಬೇಕಾಗುತ್ತೆ. ಈ ಒಂದು ಸ್ವಯಂ ಘೋಷಣಾ ಪತ್ರ ಯಾರಿಗೆ ಅನ್ವಯಿಸುತ್ತಪ್ಪ ಅಂದರೆ, ಬೆಳೆ ಸಾಲ ಪಡೆಯದ ರೈತರು ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಕೊಡಬೇಕಾಗುತ್ತೆ. ಬೆಳೆ ಸಾಲ ಪಡೆದಿರುವುದಿಲ್ಲ ಎಂಬ ಒಂದು ಅಪ್ಡೇಟನ್ನು ಈ ಒಂದು ಫಾರ್ಮ್ ಮುಖಾಂತರ ತುಂಬಬೇಕಾಗುತ್ತೆ. ಬೆಳೆ ಸಾಲ ಪಡೆದಿದ್ದರೆ ಇದಕ್ಕೆ ನೀವೇನು ಕೊಡೋದು ಬೇಕಾಗಿಲ್ಲ. ಬೆಳೆ ಸಾಲ ಪಡೆದಿಲ್ಲ ಅಂದರೆ ಮಾತ್ರ ಈ ಒಂದು ಅಪ್ಡೇಟ್ ಸೆಲ್ಫ್ ಡಿಕ್ಲರೇಷನ್ನ ತುಂಬಬೇಕಾಗುತ್ತೆ. ಇದು ನಿಮಗೆ ಬ್ಯಾಂಕಲ್ಲಿ ಒಂದು ಫಾರ್ಮ್ ಕೂಡ ಕೊಡ್ತಾರೆ. ನಿಮ್ಮ ಅಕೌಂಟ್ ಎಲ್ಲಿ ಇರುತ್ತೋ ಅಲ್ಲಿ ನಿಮ್ಮೊಂದು ಕ್ರಾಪ್ ಇನ್ಸೂರೆನ್ಸ್ದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೊಡಿ ಅಂದರೆ ಅವ್ರು ಕೊಡ್ತಾರೆ, ಅಲ್ಲಿ ಪಡ್ಕೋಬೋದು. ಆನ್ಲೈನ್ ಮುಖಾಂತರ ನೀವು ಗೂಗಲ್ ಸರ್ಚ್ ಮಾಡಿ ಕೂಡ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಪಡ್ಕೋಬೋದು ಕ್ರಾಪ್ ಇನ್ಸೂರೆನ್ಸ್ದು. ಅದಾನಂತರ ಗುರುತಿನ ಚೀಟಿ, ವೋಟರ್ ID ಅಥವಾ ಒಂದು ರೇಷನ್ ಕಾರ್ಡು ಕೊಡ್ಬೋದು. ಅದರ ಬದಲಾಗಿ ನೀವು ಆಧಾರ್ ಕಾರ್ಡ್ ಕೂಡ ಈ ಒಂದು ಗುರುತಿನ ಚೀಟಿ ಐಡೆಂಟಿಟಿ ಪ್ರೂಫ್ ಆಗಿ ಕೂಡ ಕೊಡ್ಬೋದು. ಮತ್ತು ಈ ಒಂದು ಕ್ರಾಪ್ ಇನ್ಸೂರೆನ್ಸ್ ಮಾಡುವ ಒಂದು ಸ್ಥಳ ಬಂದು 3 ಜಾಗದಲ್ಲಿ ಕೊಟ್ಟಿದ್ದಾರೆ. CSC ಮುಖಾಂತರ ಕೂಡ ನೀವು ಈ ಒಂದು ಕ್ರಾಪ್ ಇನ್ಸೂರೆನ್ಸ್ ಹಾಕ್ಬೋದು. ಗ್ರಾಮವನ್ನಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೋಬೋದು. ಕರ್ನಾಟಕವನ್ನಲ್ಲೂ ಕೂಡ ನೀವು ಈ ಒಂದು ಕ್ರಾಪ್ ಇನ್ಸೂರೆನ್ಸನ್ನು ಮಾಡ್ಕೋಬೋದು. ಸೆಲ್ಫಾಗಿ ನೀವೇ ಮಾಡ್ಕೋಕ್ಕೆ ಬರೋದಿಲ್ಲ. ಸೊ ಸೆಲ್ಫಾಗಿ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ಎಲ್ಲ ರೈತರಿಗೆ. ಎಲ್ಲಿ ಬೇಕಲ್ಲಿ ಅವರು ಹಾಕ್ಕೋಬೋದು. ನೀವು ಅಥವಾ ಬ್ಯಾಂಕಲ್ಲಿ ಹೋಗಿ ಕೂಡ ನೀವು ಹಾಕೋಕ್ಕೆ ಅವಕಾಶ ಕೂಡ ಇದೆ. ನಿಮ್ಮ ಒಂದು ಅಕೌಂಟ್ ಎಲ್ಲಿ ಇರುತ್ತೆ, ನಿಮ್ಮದು ಕ್ರಾಪ್ ಲೋನ್ ಅಥವಾ ಇನ್ನಿತರ ವ್ಯವಹಾರ ಎಲ್ಲಿರುತ್ತೆ ಅದೇ ಒಂದು ಬ್ಯಾಂಕಲ್ಲಿ ಹೋಗಿ ನಮಗೆ ಕ್ರಾಪ್ ಇನ್ಸೂರೆನ್ಸ್ ಮಾಡಿ ಕೊಡಿ ಅಂದರೆ ಇವೆಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಟ್ಟರೆ ಅವರು ನಿಮಗೆ ಕ್ರಾಪ್ ಇನ್ಸೂರೆನ್ಸ್ ಮಾಡಿಕೊಡ್ತಾರೆ. ನಾನು ಒಂದು ಕೂಡ ವಿಡಿಯೋ ಮಾಡ್ತೇನೆ ಕ್ರಾಪ್ ಇನ್ಸೂರೆನ್ಸ್ನ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ. ಗ್ರಾಮೋನ್ ಲಾಗಿನ್ ಆಗಿರ್ಬೋದು ಅಥವಾ CSC ಲಾಗಿನ್ ಮುಖಾಂತರ ಒಂದು ತೊಗೊಂಡು ಒಂದು ಕ್ರಾಪ್ ಇನ್ಸೂರೆನ್ಸ್ ಅಪ್ಲೈ ಮಾಡಿ ತೋರಿಸ್ತೀನಿ. ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಒಂದು ಕ್ರಾಪ್ ಇನ್ಸೂರೆನ್ಸ್ ಅಪ್ಲೈ ಮಾಡ್ತಾರೆ ಅಂತ. ಹಾಗೇನಾದರೂ ಸಿಟಿಜನ್ ಲಾಗಿನಲ್ಲಿ ಬಂದಿದ್ದರೆ ಅದು ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆದು ಇನ್ ಕೇಸ್ ಬಂದರೆ ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಸಿಟಿಜನ್ ಲಾಗಿನಲ್ಲಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕ್ರಾಪ್ ಇನ್ಸೂರೆನ್ಸ್ ಬೆಳೆಗಳ ಒಂದು ದಾಖಲಾತಿ ಏನು ಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೇನೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯಿಂದ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.